ದಿನೇ ದಿನೇ ಜೋರಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ವಿಭಜನೆಯ ಕೂಗು. ಸಿಎಂ ಭೇಟಿ ಮಾಡಿದ್ದಾರೆ. ಅಥಣಿ ಜಿಲ್ಲಾ ಹೋರಾಟ ಸಮಿತಿ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಅವರನ್ನು ಭೇಟಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯನ್ನು 3 ವಿಭಾಗಗಳಾಗಿ ಅಥವಾ 3 ಜಿಲ್ಲೆಗಳನ್ನಾಗಿ ಡಿವೈಡ್ ಮಾಡಬೇಕು ಅಂತ ಹೇಳಿ, ವಿಭಜನೆ ಮಾಡಬೇಕು ಅಂತ ಹೇಳಿ ಬಹಳ ದಿನದಿಂದಲೂ ಕೂಡ ಅದೊಂದು ಬೇಡಿಕೆ ಇದೆ. ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ನೇತೃತ್ವದ ನಿಯೋಗ ಭೇಟಿಯಾಗಿದೆ. ಅಥಣಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಸಿಎಂ ಬಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ಅಥಣಿ, ಕಾಗವಾಡ, ಕುಡಚಿ ಮತ್ತು ತೇರದಾಳ, ಜಮಖಂಡಿ ತಾಲೂಕು ಸೇರಿದಂತೆ ಒಂದು ಜಿಲ್ಲೆ ಆಗತ್ತೆ ಅಂತ ಹೇಳಿ. ಜಮಖಂಡಿಯು ಕೂಡ ಅಥಣಿಗೆ ಹತ್ತಿರವಾಗಿದೆ, ತೇರದಾಳ ಕೂಡ ಹತ್ತಿರವಾಗಿದೆ. ಹೀಗಾಗಿ ಅಥಣಿ, ಕಾಗವಾಡ, ಕುಡಚಿ ಮತ್ತು ತೇರದಾಳ, ಜಮಖಂಡಿ ಇಷ್ಟು ತಾಲೂಕುಗಳನ್ನು ಒಳಗೊಂಡಂತೆ ಒಂದು ಜಿಲ್ಲೆಯನ್ನು ರಚನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಈ ಬಗ್ಗೆ ಚರ್ಚೆ ನಡೆಸ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಿದ್ದರಾಮಯ್ಯ ಅಧಿವೇಶನದ ಬಳಿಕ ಜಿಲ್ಲೆಯ ಶಾಸಕರು, MLC, ಸಂಸದರು ಜೊತೆಗೆ ಚರ್ಚೆ ನಡೆಸಿ ಒಂದು ತೀರ್ಮಾನವನ್ನು ಮಾಡೋಣ ಎನ್ನುವ ಭರವಸೆಯನ್ನು ಕೊಟ್ಟಿದ್ದಾರಂತೆ. ವಿಭಜನೆ ಮಾಡಿದರೆ ಈಗ ಮಾಡಬೇಕಾಗತ್ತೆ, ಇಲ್ಲಂದರೆ ಮತ್ತೆ ಇದು ಸೆನ್ಸಸ್ ಸ್ಟಾರ್ಟ್ ಆಗಿಬಿಡುತ್ತೆ ಜನವರಿಯಲ್ಲಿ. ನಾವು ಮುಖ್ಯಮಂತ್ರಿಗಳಿಗೆ ಇಷ್ಟೇ ವಿನಂತಿ ಮಾಡಿರೋದು, ಬಹುದಿನಗಳಿಂದ ಇದು ವಿಭಜನೆ ಆಗಿರಲಿಕ್ಕೆ ನಿಂತಿರೋದು ಕಾರಣ ಇಲ್ಲಿ MES ಪ್ರಾಬಲ್ಯ ಆಗಬಾರ್ದು, ಕನ್ನಡಿಗರದ್ದು ಪ್ರಾಬಲ್ಯ ಇರಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅಖಂಡ ಜಿಲ್ಲೆಯನ್ನು ಇಟ್ಟಿರ್ತಕ್ಕಂಥ. ಇತ್ತೀಚೆಗೆ ಅನೇಕ ತಾಲೂಕುಗಳಲ್ಲಿ ಬೇಡಿಕೆ ಬಂದಿದೆ. ಈ MES ಪ್ರಾಬಲ್ಯ ಬೆಳಿಬಾರ್ದು ಅಂತಂದರೆ ಅಖಂಡವಾಗಿ ಅದನ್ನು ಜಿಲ್ಲೆ ಇಟ್ಕೊಂಡು ನಮಗೇನು ಭಾಳ ದೂರ ಆಗುತ್ತೆ. ಅಥಣಿಯಿಂದ ಇಲ್ಲಿ ಬರಬೇಕಾದ್ರೆ ಸುಮಾರು 200 ಕಿಲೋಮೀಟರ್. ಈ 200 ಕಿಲೋಮೀಟರ್ ಅಂತರದಿಂದ ಬಂದು ನಮಗೆ ಆಡಳಿತ ಮಾಡಲಿಕ್ಕೆ, ಕೆಲಸ ಕಾರ್ಯಗಳು ಮಾಡಲಿಕ್ಕೆ ತೊಂದರೆ ಆಗಿರೋದ್ರಿಂದ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೀವಿ. ರಾಯಬಾಗ್ ಕ್ಷೇತ್ರ, ಕುಡ್ಚಿ ಕ್ಷೇತ್ರ, ಕಾಗವಾಡ ಕ್ಷೇತ್ರ, ಅಥಣಿ ಕ್ಷೇತ್ರ ಮತ್ತು ರಬಕವಿ ಬನಟ್ಟಿ ತೀರ್ದಾಳ್ ತಾಲೂಕು ಇದನ್ನು ಸೇರಿ ಅದು ಮಧ್ಯದಲ್ಲಿ ಆಗ್ತಕ್ಕಂಥ ಅಥಣಿ ತಾಲೂಕನ್ನು ಒಂದು ಮಾಡಿ ಉಳಿದದ್ದೆಲ್ಲ ಅಖಂಡ ಜಿಲ್ಲೆಯನ್ನು ಇಡಬೇಕು ಅಂತಕ್ಕಂಥ ಅಭಿಪ್ರಾಯನ ಇವತ್ತು ಅನೇಕ ಸಂಘ ಸಂಸ್ಥೆಯವರು, ಮಠಾಧೀಶರು, ಕಾಗವಾಡ ಶಾಸಕರು, ಕುಡ್ಚಿ ಶಾಸಕರು ನಾವು ಒಟ್ಟಿಗೆ ಬಂದು ಮುಖ್ಯಮಂತ್ರಿಗಳಿಗೆ ಚಿಕ್ಕೋಡಿ ಜಿಲ್ಲೆ ಮಾಡಕ್ಕೆ ಹೇಳಿದ್ದಾರೆ ಸದನದಲ್ಲಿ. ಅದು ಮೊದಲು ಹಳಿ ಇರತಕ್ಕಂಥ ಪ್ರಸ್ತಾವನೆ. ಈಗ ಬಂದಿಂದ ನಾವು ಒಟ್ಟಿಗೆ ಕೂಡ್ಕೊಂಡು ಇದನ್ನು ಮಾಡಿ ಅದನ್ನು ಅಖಂಡ ಇರಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದಿರತಕ್ಕಂಥದ್ದು. ಅದೇನು ಬೇರೆ ರಾಜ್ಯದಾಗೂ ಇಲ್ಲ ಅಥವಾ ಬೇರೆ ಪ್ರಾಂತದಾಗೂ ಇಲ್ಲ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ವಿಂಗಡಣೆ ಮಾಡಿ ಅದನ್ನು ದೂರ ಆಗ್ತಕ್ಕಂಥದ್ದು ಸಮೀಪ ನಮಗೆ ಆಡಳಿತ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅಥಣಿ ಕ್ಷೇತ್ರವನ್ನು ಮಾಡಬೇಕು ಅಂತೇಳಿ, ಜಿಲ್ಲೆ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಅದನ್ನು ಮನವರಿಕೆ ಮಾಡಿದ್ವಿ. ಮುಖ್ಯಮಂತ್ರಿಗಳು ಇದು ಅಧಿವೇಶನ ಮುಗಿದ ಮೇಲೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವ ಪಕ್ಷದ ಶಾಸಕರನ್ನು, ಮಾಜಿ ಶಾಸಕರನ್ನು ಮತ್ತು ಕೆಲವೊಂದು ಪ್ರಮುಖರನ್ನು, ರಾಜ್ಯಸಭಾ ಮೆಂಬರ್ ಇರ್ಬೋದು, MP ಇರ್ಬೋದು, ಯಾರೇ ಇದ್ರು ಅವರೆಲ್ಲರೂ ಕರ್ಕೊಂಡು ಚರ್ಚೆ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರೋಣ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈ ಜಿಲ್ಲಾ ವಿಭಜನೆ ಮಾಡಿದರೆ ಈಗ ಮಾಡಬೇಕಾಗತ್ತೆ, ಇಲ್ಲಂದರೆ ಮತ್ತೆ ಇದು ಅರ್ಧಂತಾರು ಹೇಳಿಲ್ಲ, ಅರ್ಧನೂ ಹೇಳಿಲ್ಲ, ಪೂರ್ತಿನೂ ಹೇಳಿಲ್ಲ. ಸೊ ಈಗಿದ್ದಾರೆ, ಅಲ್ಲಿ ಮಟ್ಟ ಹೋಗ್ತಾರಂತ ನಮ್ಮ ಭಾವನೆ. ಸೊ ಏನಾದರೂ ಅಂತಿಮವಾಗಿ ಹೈಕಮಾಂಡ್ ಅಂತ ನಾವು ಹೇಳಿದ್ವಿ ಪದೇ ಪದೇ. ಈಗೂ ಕೂಡ ಹೈಕಮಾಂಡ್ ಅಂತಿಮ ನಿರ್ಧಾರ ಅಷ್ಟೇ. ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಕ್ಬಾಲ್ ಹುಸೇನ್ ಅವರು ನಾವು ಹೇಳಿದ್ರೆ ಬಲಾತ್ಕಾರ, ಯತೀಂದ್ರ ಅವರು ಹೇಳಿದ್ರೆ ಚಮತ್ಕಾರ ಆಗ್ತಾ ಇದೆ, ಯಾವುದೇ ಕ್ರಮ ಆಗ್ತಾ ಇಲ್ಲ, ನಮಗೆ ನೋಟಿಸ್ ಕೊಡಲ್ಲ ಅಂತ ಹೇಳಿದಾರೆ. ಅವ್ರ ಕಡೆ ಹೇಳಿದ್ದಾರೆ, ಎಲ್ಲರೂ ನೋಟಿಸ್ ಕೊಡ್ಲಿಕ್ಕೆ ಆಗೋಲ್ಲ. ಎಲ್ಲದು